ಈಗ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಚೀಫ್ ಮಿನಿಸ್ಟರ್ ಬರಬೇಕಾಯಿತು. ಇವತ್ತು ಒಂದು ಸ್ವೇರಿಂಗ್ ಸೆರೆಮನಿ ಇತ್ತು ವಿಧಾನಸಭೆ ಇದರಲ್ಲಿ ರಾಜಭವನದಲ್ಲಿ. ಆ ದೃಷ್ಟಿಯಿಂದ ಸಿಎಂದು ಚೇಂಜ್ ಆಗಿ 13ನೇ ತಾರೀಕು ಬೆಳಗ್ಗೆ ಆಗಿದೆ. ಒಂದೊಂದು ದಿನಕ್ಕೆ ಇಬ್ಬಿಬ್ರು ಶಾಸಕರು ಮಂತ್ರಿಗಳು ಬರೋಂತ ಒಂದು ಫಿಕ್ಸ್ ಈಗ ನಾವು ಕೆಪಿಸಿ ಮಾಡಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಮ್ಮ ಸೋಷಿಯಲ್ ಮೀಡಿಯಾಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಯಾವ್ಯಾವ ಮಂತ್ರಿ ಯಾವುದೇ ಒಂದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡ್ಬೋದು. ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಈಗ ತಿಳ್ಕೊಳ್ಬೋದು. ಒಂದು ದಿನಕ್ಕೆ ಇಬ್ಬಿಬ್ರು ಮಿನಿಸ್ಟರ್ಸ್ ಬರ್ತಾರೆ. ಸಿಎಂ 13 ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ. ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಬಟ್ ಆಸ್ ಎ DCM ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ. ಅವ್ರಿಗೆ ಟೈಮು ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂಥ ಕೆಲಸ. ವರ್ಕರ್ಸ್ ಮಾತ್ರ, ಯಾರು MLAs ಅವರು ಯಾರಿಗೆಲ್ಲ ಅವಕಾಶ ಕೊಡೋಣ. ಈಗಿನ ಕಾರ್ಯಕರ್ತರಿಗೆ ಯಾರು ನಮಗೆ ಕೆಲವು ಮನೆಗಳಲ್ಲಿ ಬರ್ತೀವಿ ಕಾಯ್ಕೊಂಡು ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿ ಭೇಟಿ ಮಾಡೋಂಥ ಒಂದು ಸರ್, ಈಗ ಅವ್ರು ಏನು ಡಿಮ್ಯಾಂಡ್ ಏನು ಸರ್? ಈಗ ಅರ್ಜಿ ಕೊಟ್ಟಿರ್ತಾರೆ ಭೇಟಿ ಮಾಡಿ ಕೆಲವರೆಲ್ಲ ಈಗ ಜಮೀನು ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವರು ನೀರಿನ ವಿಚಾರ ಹೇಳ್ತಾರೆ, ನಾವು ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವು ನಮ್ಮ ಪಕ್ಷದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ನಾವೊಂದು ಗುರ್ಸಿ ಅಂತ ನಮ್ಮನ್ನ ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ ಸರ್? ಇನ್ನು ಲೆಕ್ಕ ಹಾಕಿಲ್ಲ. ನೀವೇ ಖುದ್ದಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಒಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡೋದು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆ ಥರ ಊರಿಗೆ ಹೋಗ್ಬೇಕು ಅಂತ ಒಂದು 2 ದಿನ ಆಯಿತು. ನಾನು ಬೇರೆ ಮೇಳ ಮೀಟಿಂಗ್ ಅದಾದಮೇಲೆ ಸ್ವಲ್ಪ ಗವರ್ನರ್ ಬರೋಕ್ಕೆ ನಾನು ಹೋಗ್ಬೇಕಾಯ್ತು. ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. 5 ಗಂಟೆ 4 ಗಂಟೆ ಅಂತ ಹೇಳಿ ಇನ್ನೂ 7 ಗಂಟೆ ಆಗಿದೆ. ಸರ್, ಅರ್ಜಿ ವಿಲೇವಾರಿ ಎಲ್ಲ ಹೆಂಗೆ ಸರ್? ಎಷ್ಟು ದಿನಕ್ಕೆ ಆಗ್ಬೋದು ಸರ್? ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ. ತಿರ್ಗಿ ಅವ್ರ ಹತ್ರ ಮಾತಾಡ್ತೀವಿ. ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ತೀವಿ. ಫಾಲೋ ಅಪ್ ಮಾಡೋಕ್ಕೆ ಹೇಳ್ತೀವಿ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಿಮ್ಮ ಕಾರ್ಯಕರ್ತರು ಅವ್ರ ಡಿಮ್ಯಾಂಡ್ಗಳು ಅವ್ರ ಸಮಸ್ಯೆಗಳು ಈಗ ನೀವು ನಿಮ್ಮ ಮುಂದೆ ಬರ್ತಾ ಇದೆ. ಏನು ಮಾಡೋಕ್ಕಾಗ್ತದೆ? ಪಕ್ಷನ ಅಧಿಕಾರಕ್ಕೆ ತಂದವರೇ ಕೇಳ್ತಾರೆ. ತಪ್ಪೇನು? ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕೊಮಡೇಟ್ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದ್ದೀವಿ. ನಮ್ಮ ಕೆರೆಗಳಿಗೂ ಕೂಡ ನಾವು ಮಾಡ್ತೀವಿ. ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಕೆಲವು ದೊಡ್ಡ ಡ್ಯಾಮ್ಗಳನ್ನು ಕೆಲವು ಸಣ್ಣ ಸಣ್ಣ ಕೆರೆಗಳಿಗೆ ಅದಕ್ಕೂ ಮಾಡ್ತೀವಿ. ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಇದೆಲ್ಲ ಅಕ್ಯುಮೇಟ್ ಮಾಡೋಕ್ಕೆ ಸರ್, ಕುಮಾರಸ್ವಾಮಿ 3,500 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ ಅಂತ ನನಗೆ ದೂರು ಕೊಡ್ತಾ ಇದ್ದಾರೆ. ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ ಅಂತ. ಸಚಿವರು ಶಾಸಕರು ಕೆಲಸ ಮಾಡಿದ್ರೆ ನಾನು ಇವತ್ತು ಇಂದು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಆಯಿತು. ಅವರು ಪಾಪ ಕರೆಕ್ಟು ಹೇಳೋದು ಅದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ. ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ. ಆಯ್ತಾ? ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಏನಂದ್ರೆ ಇವ್ರು ಏನೋ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿದೆ. ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ. ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ಜನರ ಸೇವೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ಸರ್, ಮುಡಾ ಅಕ್ರಮ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಹೊತ್ಕೊಬಂದು ಎಲ್ಲ ಅದನ್ನ ನಾಶ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಿದೆ ಅಂತ. ಏನು ಮುಚ್ಚಿ ಹಾಕಬೇಕಾಗಿಲ್ಲ. ಯಾವ ಅನ್ಯಾಯ ಕೂಡ ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನು BDA ರೂಲ್ಸ್ ಏನಿದೆ, ಇದು ಮೂಡಾ ರೂಲ್ಸ್ ಏನಿದೆ, ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನು ಪ್ರಾವಿಷನ್ ಇದೆ ಅದಕ್ಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ಆಸ್ತಿಗಳು ಬಂದಿದೆ, ಮಂಜೂರಾಗಿದ್ದು ಇದನ್ನ ಮಂಜೂರಂತೇನೆ 2013 ಅವರ ಅಫಿಡವಿಟ್ ಇಲ್ಲ ಅಂತ ಮಾಹಿತಿ ಇದೆ. 2013 ಏನಾಗಿಲ್ಲ, 2010 ಅವ್ರಿಗೆ ಜಮೀನು ಬಂದಿದೆ ಸರ್. ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿರೋದು ಮಾಹಿತಿ. ಈಗ ರೀಸೆಂಟಾಗಿ ಅವ್ರಿಗೆ BJP ಗೌರ್ಮೆಂಟ್ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಕಾಂಪನ್ಸೇಷನ್ ಸೈಟ್ ಕೊಟ್ಟಿದ್ದಾರೆ. ಏನು ಕೊಡಬೇಕು? BDA ರೆಸಲ್ಯೂಷನ್ 550 ಏನೋ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲೆಲ್ಲ 60 ಮಾಡಿದ್ದೀವಿ. BDA 60 40 ನಮ್ಮಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿ 50-50 ಕೊಡ್ತಾ ಇರ್ಬೋದು.
ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಜಕಾರಣ ಮಾಡಬೇಕು, ಪಾಪ ದಳದವರು ರಾಜಕಾರಣ ಮಾಡಬೇಕು. ಏನ್ ದಳ ಬಹಳ ಅನುಕಂಪ ತೋರಿಸ್ತಾ ಇದೆ.